ಹಾಯ್ ಎಲ್ರಿಗೂ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಸೊ ಇವನ್ ಮೈಕ್ ಇಟ್ಕೊಂಡ್ ಬಂದ ಅಂತ ನೋಡ್ರಿ. ಸೊ ಇವತ್ತೇನೈತಿ ನಾನು ಮೈಕ್ಸ್ ಇವತ್ತು ಆ ಕಾರಣ ಇದ ಮೈಕ್ಲೆ ಇವತ್ತು ಮ್ಯಾಚ್ ಪ್ರಿವ್ಯೂ ಮಾಡೋಣ. ಸೊ ಇವತ್ತಿನ ಮ್ಯಾಚ್ ಯಾವ್ದು ಅಂದ್ರೆ ಅದು ಬಂದು GT ವರ್ಸಸ್ SRH, ಗುಜರಾತ್ ಟೈಟನ್ಸ್ ವರ್ಸಸ್ SRH ಮ್ಯಾಚ್ ಐತಿ. ಸೊ ಈ ಮ್ಯಾಚ್ ಅಲ್ಲಿ ನಡೆದೈತಿ ಅಂದ್ರೆ ಹೈದರಾಬಾದ್ ನ ರಾಜೀವ್ ಗಾಂಧಿ ಸ್ಟೇಡಿಯಂ ನಡೆದೈತಿ. ಸೊ ನಿಮ್ಗೆ ಗೊತ್ತೈತಿ ಹೈದರಾಬಾದ್ ರಾಜೀವ್ ಗಾಂಧಿ ಸ್ಟೇಡಿಯಂ ಅಂದ್ರೆ ಇಲ್ಲಿ ಈ ಪಿಚ್ ಡಾಂಬರ್ ಹೊಡೆದಂಗ ಇರ್ತೈತಿ. ಸೊ ಅದಕ್ಕೇನೈತಿ ಪಿಚ್ನಾಗ ಏನೈತಿ, ಫಸ್ಟ್ ನೀವು ಟಾಸ್ ಗೆದ್ರೆ ಸೀದಾ ಬಾಲಿಂಗ್ ತೊಗೊಳೋದು ಭಾಳ ಚಲೋ. ಎದಕ್ಕಾರ ಫಸ್ಟ್ ಬ್ಯಾಟಿಂಗ್ 8 ರನ್ ಹೊಡಿತಾ ಇರ್ತೈತಿ ತಿಳ್ಕೊಂಡು ಆಮೇಲೆ ನಿಮ್ಗೆ ಸ್ಕೋರ್ ಹೊಡ್ಲಿಕ್ಕೆ ಈಸಿ ಆಕೈತಿ. ಸೊ ಅದಕ್ಕೆ ಟಾಸ್ ಗೆದ್ದವ್ರಿ ಸೀದಾ ಬಾಲಿಂಗ್ ತಗೋಬೇಕು. ಇನ್ನ ಈ ಪಿಚ್ಚಿನ ವಿಚಾರಕ್ಕೆ ಬಂದ್ರ ಇಲ್ಲಿ ಅವರೇಜ್ ಇನ್ನಿಂಗ್ ಸ್ಕೋರ್ 180+ ಐತಿ. ಸೊ ಅದಕ್ಕೆ ಇಲ್ಲಿ ನಿಮ್ಗೆ ಗೊತ್ತೈತಿ ಹೈ ಸ್ಕೋರಿಂಗ್ ವಿನ್ನಿಂಗ್ ಆಗಿರೋದ್ರಿಂದ ಇಲ್ಲಿ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ 180 ಐತಿ, ಸೆಕೆಂಡ್ ಇನ್ನಿಂಗ್ಸ್ ಸ್ಕೋರ್ 160 ಸ್ವಲ್ಪ ಕಮ್ಮಿ ಆಗೋದು ಬರ್ತೈತಿ. ಸೊ ಏನೈತಿ ಚೇಂಜ್ ಮಾಡಿದ್ರೆ ಹೆಲ್ಪ್ ಬರ್ತೈತಿ. ಅದಕ್ಕೆ ಈ ಪಿಚ್ನಾಗ ಸ್ಪೆಷಲಿ ಡ್ಯೂ ಬರೋ ಕಾರಣ ಏನೈತಿ, ಅದಕ್ಕೆ ಇಲ್ಲಿ ಟಾಸ್ ಗೆದವ್ರು ಬಾಲಿಂಗ್ ತಗೊಳ್ಬೇಕು. ಇನ್ನ ಪಿಚ್ ರಿಪೋರ್ಟ್ ಆಯ್ತು. ಇನ್ನ ಎರಡು ಟೀಮಿನ ಕಡೆ ಹೆಡ್ ನೋಡ್ಕೊತ ಹೋಗೋಣ. ಅಂದ GT ವರ್ಸಸ್ SRH ಅಂತ ಹೋದ್ರ ಇದ್ರೊಳಗೆ ಏನೈತಿ SRH ಸ್ವಲ್ಪ ಇದು ಒಂದ್ ಸ್ವಲ್ಪ ಹೆಚ್ಚಿನ ಕೈ ಐತೆ ಹೇಳ್ಬೇಕು GT ಜೊತೆ. ಇದಕ್ಕರ ಅವ್ರನ್ನ ಹೆಚ್ಚ ಮ್ಯಾಚ್ ಸೋಲ್ಸಾರು. ಅಂದ್ರ ಇವು 2024 ತಡಿ ಅನ್ಸ್ಟಾಪಬಲ್ ಇದ್ರು ಇವ್ರು ಯಾರು SRH ದವ್ರು. ಸೊ ಅವ್ರಿಗೆ ಸ್ವಲ್ಪ ಅಪ್ಪರ್ ಹ್ಯಾಂಡ್ ಐತಿ SRH ದವ್ರಿಗೆ GT ದವ್ರ ಮೇಲೆ. ಸೊ ಅದಕ್ಕೇನೈತಿ GT ದವ್ರು ಅದು SRH ದವ್ರು ಸ್ವಲ್ಪ ಹೆಡ್ ಇರೋದ್ರಿಂದ ಸ್ವಲ್ಪ ಏನು ಗೆಲ್ಲೋ ಚಾನ್ಸ್ ಆದ್ರೆ ಕರೆ. ಈ ಕಡೆ GT ದವ್ರು GT ದವ್ರಿಗೆ ಒಂದು ಏನು ಪಾಸಿಟಿವ್ ಏನಪ್ಪಾ ಅಂದ್ರೆ ನಮ್ಮ RCB ಅವ್ರ ಮೇಲೆ ಗೆಲ್ಕೋತ್ ಬರ್ಲತ್ತಾರ. ಈ ಕಡೆ SRH ದವ್ರು ಏನೈತಿ ಒಂದ್ ಮ್ಯಾಚ್ ಸೋಲ್ಕೋತ್ ಬರ್ಲತ್ತಾರ, ಅದು 120 ಕಾಲ್ಔಟ್ ಆಡಿ. ಅದು ಇವ್ರು ಎಲ್ಲ ಈ ಟೂರ್ನಮೆಂಟ್ ಹೆಂಗ್ ಬಂದಿದ್ರ ಅಂದ್ರೆ ಇವ್ರದ್ದು ಇರೋದ ದೊಡ್ಡ ಬ್ಯಾಟಿಂಗ್ ಲೈನಪ್. ಇವ್ರ ಬ್ಯಾಟಿಂಗ್ ಲೈನಪ್ ನೋಡಿ ಎಲ್ಲ ರನ್ಸ್ ಬೇಕೋ ಇದ್ರಲ್ಲೇ ಬಂದಿರು ಅಂದ್ರು ಇಂಟೆಂಟ್ಲಿ ಬಂದಿರು. ಪ್ರತಿ ಮ್ಯಾಚ್ 200+ ರನ್ ಹೊಡಿಬೇಕಂತ ಬಂದಿರು ಇವರು. ಸೊ 200 ಹಿಂದ್ ಬಿದ್ದ 100 ತೆಗಿದಕ್ಕ ಕಷ್ಟ ಪಡ್ಲತ್ತಾರ SRH ದವರು. ಸೊ ಅವ್ರಿಗೆ ಇವತ್ತ ಮೇಕ್ ಇಟ್ ಅವ್ರ ಬ್ರೇಕ್ ಇಟ್ ಮ್ಯಾಚ್ ಆಗ್ಬೋದಂತ ಹೇಳ್ಬೇಕು. ಇವತ್ತಿನ ಮ್ಯಾಚ್ ನನ್ನ ಪ್ರಕಾರ SRH ದವರು ತೆರಿ ಕೆಟ್ಟ ಬರ್ತಾರೆ ಬ್ಯಾಟಿಂಗ್. ನನ್ನ ಪ್ರಕಾರ ಇವು ಮಾನ್ಯ ಹಾದಿ ತಪ್ಪಿದ್ರು KKR ದವ್ರ ಮೇಲೆ SRH ದವರು. ಇವ್ರ ಸ್ಟ್ರೆಂತ್ ಇವ್ರದ ಬ್ಯಾಟಿಂಗ್ ಒಳಗೈತಿ. ಟಾಸ್ ಗೆ ಸೀದಾ ಬ್ಯಾಟಿಂಗ್ ತೊಂದ್ರೆ ಚಲೋ ಆಗಿತ್ತು, ಅದ್ರ ಬಿಟ್ಟು ಇವ್ರೆಲ್ಲ ಬಿಟ್ಟು ಚೇಸ್ ತೊಗೊಂಡ್ರು. ಸೊ ಅದಕ್ಕೆ ಒಂದ್ ಸ್ವಲ್ಪ ಬ್ಯಾಕ್ಔಟ್ ಆಯ್ತು ಇವ್ರಿಗೆ. ಇವತ್ತಿನ ಟಾಸ್ ಗೆದ್ರೆ ಅಂತ SRH ಸೀದಾ ಬ್ಯಾಟಿಂಗ್ ತಗೋಬೇಕು ಆದಿದ್ರ ಅದಿದ್ದ ಚಲೋ. ಎದಕ್ಕಾರ ಟಾಪ್ ಹೆವಿ ಬ್ಯಾಟಿಂಗ್ ಐತಿ. ಸೊ ಅದು ತಗೊಳ್ ಚಲೋ. ಎಂತರ ಏನು ಅನ್ಸಲಾರ ಆಡ್ಬೇಕು. ಈ ಹೆಡ್ ಮೊನ್ನೆ ಅಭಿಷೇಕ್ ಶರ್ಮಾ ಫಾರ್ಮ್ ಇಲ್ಲ, ಹೆಡ್ ಎಲ್ಲಾರು ಔಟ್ ಆಗತ್ತಾರ. ಸ್ವಲ್ಪ ಇದು ಕಾಯ್ಕೊಂಡ್ ಆಡತಾನ, ಎಲ್ಲ ಔಟ್ ಆಗತ್ತಾರ. ಸೊ ಅದೊಂದು ಇನ್ನ GT ಕಡೆ ಪಾಸಿಟಿವ್ ಕಡೆ ಏನಪ್ಪ ಅಂದ್ರ ಇವ್ರು ಯಾರು ನಮ್ಮ ಸಿರಾಜ್ ಅವರು ಬ್ಯಾಕ್ ಟು ಫಾರ್ಮ್ ಅಂದ್ರ ನಮ್ಮ RCB ಅವ್ರ ಮೇಲೆ ಮೊನ್ನೆ ಫಾರ್ಮಿಂಗ್ ಬಂದ್ರು. ಸೊ ಇವತ್ತಿನ ಮ್ಯಾಚ್ನ ಹೆಂಗ ಆಗ್ತಾ ಇರ್ತ ಗೊತ್ತಿಲ್ಲ. ಪ್ರತಿಯೊಬ್ಬ ಪ್ಲೇಯರ್ ಒಂದ್ ಮ್ಯಾಚಿಗೆ ಫಾರ್ಮ್ ಬಂದ ಬರ್ತಾರೋ. ಸೊ ಸಿರಾಜ್ ಅವ್ರ ಮೊನ್ನೆ ಫಾರ್ಮ್ ಬಂದಾರು. ಸೊ ಇವತ್ತಿನ ಮ್ಯಾಚ್ ಅದೇ ಫಾರ್ಮ್ ಕಣ್ಕೋತಾರೋ ಇಲ್ಲಕ ರನ್ ಹೊಡ್ಸೋತಾರ ಅದು ನೋಡ್ಬೇಕು. ಮುಂದೆ ಪ್ರಸಿದ್ಧ ಕೃಷ್ಣ ಅವರು ಪ್ರತಿ ಮ್ಯಾಚ್ ಫುಲ್ ಡಾಟ್ ಬಾಲ್ ಹೋಗೋದು ಗಿಡ ಹಚ್ಚಿಸ್ಲಾತಾರ ಹೇಳ್ಬೇಕು. ಎನ್ವಿರಾನ್ಮೆಂಟ್ಲಿ ಫ್ರೆಂಡ್ಲಿ ಬೌಲರ್ ಆಗ್ಯಾರ ನಮ್ಮ ಪ್ರಸಿದ್ಧ ಕೃಷ್ಣ ಅವರು. ಸೊ ಅದ ಕಾರಣ ಏನೈತಿ ಇವತ್ತಿನ ಮ್ಯಾಚ್ ನ ಅವ್ರಂಗ್ ಬೌಲಿಂಗ್ ತರೋದು ಬಹಳ ನೋಡ್ಲಕ್ ಎಕ್ಸೈಟಿಂಗ್ ಇರುತ್ತೆ. ಇನ್ನ ಥರ್ಡ್ ಅನ್ಲಕ್ ಏನೈತಿ SRH ಅವ್ರ ಬ್ಯಾಟಿಂಗ್ ಫುಲ್ ಕೊಲ್ಯಾಪ್ಸ್ ಆಗತ್ತೆ. ಸೊ ಬಾಲಿಂಗ್ ಒಳಗೆ ಸ್ವಲ್ಪ ಇವ್ರು ಹೊಡ್ಸ್ಕೊಳತ್ತಾರೋ. ಮೇನ್ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂತ ಇವ್ರು ಹೊಡ್ಸ್ಕೊಳತ್ತಾರೋ. ಪ್ಯಾಟ್ ಕಮಿನ್ಸ್ ಹೊಡ್ಸ್ಕೊಳತ್ತಾರ, ಮೊಹಮ್ಮದ್ ಶಮಿ ಹೊಡ್ಸ್ಕೊಳತ್ತಾರ, ಹರ್ಷಲ್ ಪಟೇಲ್ ಹೊಡ್ಸ್ಕೊಳತ್ತಾರ. ಸೊ ಬಾಲಿಂಗ್ ಒಳಗೆ ಸ್ವಲ್ಪ ದಮ್ ಇಲ್ಲ. ಜಹನ್ ಅನ್ಸಾರಿ ಮತ್ತ ಮಾನ್ಯ ಕಮ್ಯುನಿಟಿ ಮಂಡಿಸ್ ಚಲೋ ಹಾಕಿದ್ರು. ಅದಕ್ಕೆ ಬರೀ ಎರಡು ಕೈಲೇ ಬಾಲಿಂಗ್ ಹಾಕ್ತಾನೆ ಈ ಮನುಷ್ಯ. ಸೊ ಅದಕ್ಕೆ ಇವ್ರನ್ನ ಕರ್ಕೋಬೇಕು. ಇನ್ನ ಎರಡು ಟೀಮ್ನ ಪ್ಲೇಯಿಂಗ್ ಇಲೆವೆನ್ ಕಡೆ ಬಂದ್ರೆ SRH ಅವ್ರ ಪ್ಲೇಯಿಂಗ್ ಇಲೆವೆನ್ ಬಂದ್ರೆ ಹೆಂಗಿರುತ್ತಂದ್ರ ಓಪನಿಂಗ್ ಒಳಗ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ ಏನು ಚೇಂಜ್ ಮಾಡಲ್ಲ. 3ನೇ ನಂಬರ್ ನಿತೀಶ್ ಕುಮಾರ್ ರೆಡ್ಡಿ ಏನು ಚೇಂಜ್ ಇಲ್ಲ. 4ನೇ ನಂಬರ್ ಕ್ಲಾಸೆನ್. 5ನೇ ನಂಬರ್ ನಂಬರ್ ಅನಿಕೇತ್ ವರ್ಮ ಬರ್ತಾರೋ. 6ನೇ ನಂಬರ್ ಹೊಸ ಬಾಲಿಂಗ್ ಹಾಕ್ಲತ್ತಾರಲ್ಲ ಯಾರು ಕಮ್ಯುನಿಟಿ ಮೆಂಡ್ಸ್ ಅವ್ರು ಬರ್ತಾರೋ. ಮತ್ತ 7ನೇ ನಂಬರ್ ಇಲ್ಲಿ ಪ್ಯಾಟ್ ಕಮಿನ್ಸ್ ಅವ್ರು ಬರ್ತಾರೋ. 8ನೇ ನಂಬರ್ ಹರ್ಷಲ್ ಪಟೇಲ್ ಬರ್ತಾರೋ. 9ನೇ ನಂಬರ್ ಸಿಮರ್ಜಿತ್ ಸಿಂಗ್. ಇವ್ರು ಸಿಮರ್ಜಿತ್ ಸಿಂಗ್ ಸ್ವಲ್ಪ ಚೇಂಜ್ ಮಾಡ್ರೆ ಭಾಳ ಚಲೋ ಆಕತಿ. 10ನೇ ನಂಬರ್ ಮೊಹಮ್ಮದ್ ಶಮಿ. ಮತ್ತೆ 11ನೇ ನಂಬರ್ ಜಿಶನ್ ಅನ್ಸಾರಿ. ಸೊ ಇವರು ಅಭಿನವ್ ಮನೋಹರ್ನ ಸ್ವಲ್ಪ ಹೊರಗೆ ಇರ್ತಾರೋ. ಬ್ಯಾಟಿಂಗ್ ಇದ್ದಾಗ ಇವ್ನ ಕರ್ಕೊಂಬಂದ್ರೆ ಚಲೋ ಆಕತಿ. ಇನ್ನ GT ದವ್ರ ಪ್ಲೇಯಿಂಗ್ ನನ್ನ ಪ್ರಕಾರ ಯಾವ್ದು ಚೇಂಜ್ ಇರಂಗಿಲ್ಲ ಅನ್ಸತಿ. ನೋಡ್ಬೇಕು ಏನ್ ಹಾಕತ್ ಗೊತ್ತಿಲ್ಲ. ಓಪನಿಂಗ್ ಸಾಯಿ ಸುದರ್ಶನ್, ಶುಭನ್ ಇವ್ರು ಟಾಪ್ ನಾಚ್ ಐತಿ ಇವ್ರ ಓಪನಿಂಗ್. ಸೊ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ಲರ್ ಟಾಪ್ ಫಾರ್ಮ್ ಇದಾರೆ ಸದ್ಯಕ್ಕ. ಶರ್ಪನ್ ರುದರ್ಫೋರ್ಡ್, ಶಾರುಖ್ ಖಾನ್ ಇವ್ರ ಮಿಡ್ಲ್ ಆರ್ಡರ್ ಅಂತ ಏನು ಜಮಾ ಇಲ್ಲ. ಓಪನಿಂಗ್ ಒಳಗೆ ಎಲ್ಲ ಮುಗಿಸ್ಬೇಕು ಇವರು.
ರಾಹುಲ್ ತೆವಾಟಿಯಾ ಸ್ವಲ್ಪ ಯಾವ್ದು ಫಾರ್ಮ್ ಇವ್ ಆಟ ಬಂದಿಲ್ಲ ಅಂತ. ಅರ್ಷದ್ ಖಾನ್ ಸ್ವಲ್ಪ ಬಾಲಿಂಗ್ ಸ್ಲೋ ಹಾಕಿದ್ರು. ರಶೀದ್ ಖಾನ್ ಸ್ವಲ್ಪ ಇವ್ರ ಫಾರ್ಮ್ ಆಗಿಲ್ಲ. ಸಾಯಿ ಕಿಶೋರ್ ಸೂಪರ್ ಫಾರ್ಮ್ ಆದ್ರ ಬಾಲಿಂಗ್ ಸ್ಲೋ ಆಗ್ತಾರ. ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ ಸೂಪರ್ ಗೊತ್ತೈತಿ ನಿಮ್ಗೆ. ಸೊ ಇದು GT ಅವ್ರ ಪ್ಲೇಯಿಂಗ್. ಇಶಾಂತ್ ಶರ್ಮಾ ಆಸ್ ಅ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ಸಂಗ್ ಕಾಣಿಸ್ತಾರ. ಸೊ ಅವ್ರೇನ ಪಕ್ಕ ಆಡತ್ತಾರ ಹೇಳಕ್ ಬರಂಗಿಲ್ಲ. ಮೊನ್ನೆ ರಬಾರ್ಡ್ ಅವ್ರ ಇವ್ರು ಬಂದಿರ ಅನ್ಸತಿ. ಸೊ ಆದ ಕಾರಣ ಇವತ್ತು ಎರಡು ಟೀಮ್ ಸ್ಕ್ವಾಡ್ ನೋಡ್ರೆ ನಾನು ಅನ್ಸ್ಬಿಟ್ಟು ಇವತ್ತು SRH ಅವ್ರು ಬೋಲ್ಡ್ ಸ್ಟೇಟ್ಮೆಂಟ್ ಮಾಡಕ್ ಕಾಣಿಸ್ತಾರ. ಇಲ್ಲಾಗ್ರು ನಾವು 3 ಮ್ಯಾಚ್ ಸೋತ್ರು ನಾವು 200 ಹಾದಿ ನಡೀತೇವೆ ಅಂತ ಹೇಳಿ 200 ಬರೋ ಸಾಧ್ಯತೆ ಐತಿ ಇವತ್ತು ನನಗೆ ಅನಿಸೋ ಮಟ್ಟಿಗೆ. ಸೊ ನೋಡಿ SRH ಅವ್ರು ಗೆಲ್ತಾರ ಪ್ರಿಡಿಕ್ಷನ್ ಐತಿ. ಸೊ ನೋಡು ಇದು 8ನೇ ಪ್ರಿಡಿಕ್ಷನ್ ಅಂತೈತೆ. ಸೊ ನೋಡಿ ಯಾರು ಗೆಲ್ತಾರೆ ಅಲ್ಟಿಮೇಟ್ಲಿ. ಸೊ ಇಷ್ಟ ಆಯ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಂದು ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.